ಇನ್ನು ನಮಗೂ ಗೊತ್ತು ಸಿಟಿಗಳಲ್ಲಿ ಯೋಗೇಶ್ವರ್ ಲೀಡ್ ಬರ್ತದೆ, ಹಳ್ಳಿಗಳಲ್ಲಿ JDS ಲೀಡ್ ಬರ್ತದೆ ಅಂತ. ಸೊ ಇನ್ನೂ ಇದು 7-8-10 ತನಕ ಹೋದ್ರೆ ನಂತರ ಒಂದು 5-6 ರೌಂಡ್ ಬರುವಾಗ ಇದು ನಾನು ಆರಂಭದಲ್ಲಿ ಮತ ಎಣಿಕೆ ಶುರುವಾಗೋದಕ್ಕಿಂತ ಮುಂಚೆನೆ ಯೋಗೇಶ್ವರ್ ಬೆಂಬಲಿಗರ ಮೆಸೇಜ್ ಅನ್ನು ಓದಿ ಹೇಳಿದೆ ಇಲ್ಲಿ. ಹೌದಾ? ಮೊದಲ 6 ಸುತ್ತು ಅವ್ರದೇ ಲೀಡ್ ಇರುತ್ತೆ, ಬಟ್ ಅಲ್ಪ ಪ್ರಮಾಣದ ಲೀಡ್ ಇರುತ್ತೆ. 7, 8, 9, 10 ನಮ್ದು ಭಾರಿ ಪ್ರಮಾಣದ ಲೀಡ್ ಬರುತ್ತೆ. ಆ ನಂತರದ ಮತ ಎಣಿಕೆಯಲ್ಲಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಮತ ಜಾಸ್ತಿ ಆಗ್ತವೆ, ಆದ್ರೆ ಲೀಡ್ ಅನ್ನು ಕ್ರಾಸ್ ಮಾಡೋದಕ್ಕಾಗೋದಿಲ್ಲ. ಅದು ಅವರ ಲೆಕ್ಕಾಚಾರ. ಸ್ಪಷ್ಟವಾಗಿ ಮೆಸೇಜ್ ಬಂದಿದೆ. ಇದನ್ನೇ ಹೇಳಿದ್ದವರು. ಅದೇ ತೋರಿಸ್ತಾ ಉಂಟು ಈಗ. ಆಕ್ಚುಲಿ ಶಿಗ್ಗಾವಿ ಯಾಸಿರ್ ಖಾನ್ ಪಠಾಣ್ ಮುನ್ನಡೆ, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿಗೆ ಅಲ್ಪ ಹಿನ್ನಡೆ, 500 ಮತಗಳ ಹಿನ್ನಡೆ. ಎಂಟನೆಯ ಸುತ್ತಿನಲ್ಲಿ ಭರತ್ ಬೊಮ್ಮಾಯಿ 500 ಮತಗಳ ಹಿನ್ನಡೆಗೆ ಬಂದಿದ್ದಾರೆ. ಬಸವರಾಜ ಬೊಮ್ಮಾಯಿ, ಭರತ್ ಬೊಮ್ಮಾಯಿ ಕುಟುಂಬ ಪರಿವಾರ ಸಮೇತ ತಮ್ಮ ಮನೆ ದೇವರು ಸೌದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಹೋಗಿದ್ದಾರೆ. ಇಲ್ಲಿ ಮತ ಎಣಿಕೆ ನಡೀತಾ ಇದೆ. ಯಾಸಿರ್ ಖಾನ್ ಪಠಾಣ್ 500 ಮತಗಳ ಮುನ್ನಡೆಗೆ ಬಂದಿದ್ದಾರೆ 8ನೆಯ ಸುತ್ತಿನ ಮತ ಎಣಿಕೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.